ವಿಜಯಪುರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ನೇತೃತ್ವದಲ್ಲಿ ಕೋಲಾರ ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ. ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮನವಿ ಪತ್ರವನ್ನು ಕೋಲಾರ ತಹಸೀಲ್ದಾರ್ ಅವರ ಮೂಲಕ ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ, ಈ ವರ್ಷ ಮುಂಗಾರು ಮಳೆ ಆಗದೇ ಇರುವುದರಿಂದ ಮುಂಗಾರು ಬೆಳೆಗಳಾದ ಗೋವಿನ ಜೋಳ, ತೊಗರಿ, ಹೆಸರು, ಉರುಳಿ, ಮೂಕಣಿ, ಅಲಸಂದಿ ಬೆಳೆಗಳನ್ನು ಬಿತ್ತನೆ ಮಾಡಿರುವುದಿಲ್ಲ. 12 ತಿಂಗಳಿನ ಬೆಳೆಯಾದ ಕಬ್ಬು ಸಹ ಮಳೆ ಇಲ್ಲದೆ ಶೇಕಡಾ 70ಕ್ಕಿಂತಲೂ ಹೆಚ್ಚು ಹಾಳಾಗಿ ಹೋಗಿದೆ. ರೈತರ ಈ ಎಲ್ಲಾ ಸಮಸ್ಯೆಗಳನ್ನು ಸರ್ಕಾರ ಪರಿಗಣಿಸಿ ವಿಜಯಪುರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕು. ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಆದೇಶ ಮಾಡಬೇಕೆಂದು ಈ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಬಾಲು ಗೂಗ್ಯಾಳ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ದೇವರಮಣಿ, ಯುವ ಮೋರ್ಚಾ ಅಧ್ಯಕ್ಷ ಅಖಿಲ್ ಗೌಡ ಪಾಟೀಲ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ವಿಠ್ಠಲ್ ಆಸಂಗಿ, ಮುಖಂಡರಾದ ಗುರು ಚಲವಾದಿ, ಶಿವಪುತ್ರ ಮೇತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ವೇಳೆ 14ನೇ ಜುಲೈ ತಾರೀಕಿಗೆ ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ 15ನೇ ತಾರೀಕಿಗೆ ನಾವೇ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಸೇರಿ ಎಲ್ಲ ಪಕ್ಷಗಳನ್ನು ನಾವೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ಆ ವಿಷಯ ತಮಗೆ ಮನೆಗಳಿಗೆಲ್ಲ ತಿಳಿಸ್ತೀವಿ ನಾವು. ಅದಕ್ಕೆ ಕೂಡ ಆ ವಿಷಯವನ್ನು ಕೂಡ ಸಂಬಂಧಪಟ್ಟವರಿಗೆ ನೀರಾವರಿ ಇಲಾಖೆಗೆ ಗಮನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ಬಸವನ ಬಾಗೇವಾಡಿ ಮಂಡಳದ ವತಿಯಿಂದ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸ್ವಾಗತ ಮಾಡ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಸವನ ಬಾಗೇವಾಡಿ ಮಂಡಳದ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಅಖಿಲ್ ಗೌಡರು, ಎಸ್.ಸಿ. ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಠ್ಠಲ್ ಆಸಂಗಿ ಅವರು, ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ದೇವರಮಣಿ ಅವರು ಹಾಗೂ ಶಿವಪುತ್ರ ಮೇತ್ರಿ ಅವರು ಮತ್ತು ಗುರು KMF ನಿರ್ದೇಶಕರಾಗಿರ್ತಕ್ಕಂಥ ಗುರು ಚಲವಾದಿ ಅವರು, ಅಮೀನಪ್ಪ ಗ್ರಾಮ ಪಂಚಾಯತಿಯ ಸದಸ್ಯರ ಅಮೀನಪ್ಪ ಅವರು ಹಾಗೂ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಾಲಪ್ಪ ಅವರು, ಸ್ನೇಹಿತರಾಗಿರ್ತಕ್ಕಂಥ SR ಯಳಗಂಟಿ ಅವರು ಮತ್ತು ವಿಶೇಷವಾಗಿ ಎಸ್ಸಿ ಮೋರ್ಚಾ ಮತ್ತು ಯುವ ಮೋರ್ಚಾ ಬಸವನ ಬಾಗೇವಾಡಿ ಮಂಡಳದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತಿ ಇರ್ತಕ್ಕಂಥ ಇವತ್ತು ರಾಜ್ಯದ ತುಂಬ ಮೃಗಶಿರ ಮಳೆ ಹೋದ ಮೇಲೆ ಒಂದು ಹನಿ ಮಳೆ ಕೂಡ ಇನ್ನೂ ಆಗಲಿಲ್ಲ. ಹೀಗಾಗಿ ಇಡೀ ರಾಜ್ಯ ತೀವ್ರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಕೂಡ ದೊಡ್ಡ ಬರಗಾಲವನ್ನು ಎದುರಿಸ್ತಕ್ಕಂಥ ಕಷ್ಟದ ಪರಿಸ್ಥಿತಿ ರೈತರಿರ್ತಕ್ಕಂಥ ಸಂದರ್ಭ ಇದೆ. ಮುಂಗಾರಿ ಬೆಳೆಗಳಾಗಿರ್ತಕ್ಕಂಥ ಗೋವಿನ ಜೋಳ, ತೊಗರಿ, ಹೆಸರು, ಅಲಸಂದಿ, ನವಣಿ, ಸಜ್ಜಿ, ಮೂಕಣಿ, ಸೂರ್ಯಪಾನ ಹಲವಾರು ಬೆಳೆಗಳನ್ನು ರೈತರು ಬಿತ್ತೇ ಇಲ್ಲ, ಹಸಿನೇ ಆಗಿಲ್ಲ ಭೂಮಿ. ಇನ್ನು ಎಲ್ಲೆಲ್ಲಿ ನೀರಾವರಿ ರೀತಿಯಲ್ಲಿ ಕಬ್ಬು ಬೆಳೀತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಒಂದು ಕಬ್ಬು ಕೂಡ ಒಂದು ದೊಡ್ಡ ಪ್ರಮುಖ ವಾಣಿಜ್ಯ ಬೆಳೆ. ಕಬ್ಬು ಕೂಡ ಇವತ್ತು ನದಿಗೆ ನೀರು ಬಂದಿಲ್ಲ, ಮಾಪೂರು ಬಂದಿಲ್ಲ, ಇವತ್ತು ಮಾಪೂರು ಬರ್ಲಾಕತೈತಿ. ಹೀಗಾಗಿ ಕೆನಾಲ್ಗಳಿಗೆ ನೀರಿಲ್ಲ ಮತ್ತು ಮಳೆ ಇಲ್ಲ. ಹೀಗಾಗಿ ಬೆಳೆದಿರ್ತಕ್ಕಂಥ ಕಬ್ಬಿನಲ್ಲಿ 100ಕ್ಕೆ 70ರಷ್ಟು ಕಬ್ಬು ಒಣಗಿ ಹೋಗಿತ್ತು. ಅಂದ್ರೆ ಆ ಇಳುವರಿಯಿಂದ ಬರೋಂಗಿಲ್ಲ, ನೀರು ಹಾಸಿದ್ರು ಬರೋಂಗಿಲ್ಲ, ಮಳೆ ಆದರೂ ಬರೋಂಗಿಲ್ಲ. 100ಕ್ಕೆ 30ರಷ್ಟು ಕಬ್ಬು ಎಲ್ಲೋ ಊರಿಗೆ ನೀರಿದ್ರೆ, ಕೆರೆ ನೀರು ತೊಗೊಂಡಿದ್ರೆ, ಎಲ್ಲರ ಮಾಡಿದ್ರೆ ಒಂದು 30% ಕಬ್ಬು ಬರ್ಬೋದು ಅಂತಕ್ಕಂಥ ಆಸೆ ಇದೆ. ಅದು ಮುದ್ದಿನ ಮಳೆ ಸರಿಯಾಗಿ ಆದ್ರೆ. ಹೀಗಾಗಿ ಇವತ್ತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಡಾ ಜಿ. ಪರಮೇಶ್ವರ್ ಅವರಿಗೆ, ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಈ ಕೇವಲ ಒಂದು 15 ದಿನಗಳಲ್ಲಿ ವಿಜಯಪುರ ಜಿಲ್ಲೆಯನ್ನು, ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನು ಉಳಿಸ್ಕೊತೀನಿ ನಾನು, ವಿಜಯಪುರ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಈ ಬರಗಾಲದಿಂದ ರೈತರನ್ನ ಸಂಕಷ್ಟದ ಪಾರು ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರೈತರ ಸಾಲ ಮನ್ನಾ ಬಗ್ಗೆ ಎಲ್ಲೋ ಪ್ರಸ್ತಾಪ ಮಾಡ್ತೀವಿ ಕೇಳಿ ನಾವು ಮೀಡಿಯಾದಾಗ.
ಅವರಿಗೆ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ. ಕೇವಲ ಸಹಕಾರಿ ಬ್ಯಾಂಕಿಂದಷ್ಟೇ ಅಲ್ಲ, ಸೊಸೈಟಿಗಳ ಸಾಲ ಮಾತ್ರ ಅಲ್ಲ, ರೈತರ ವಾಣಿಜ್ಯ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಪಡೆದಿರ್ತಕ್ಕಂಥ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ನಾನು ಮಾಡಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಅದ್ರ ಜೊತೆಗೆ ನಿನ್ನೆ ನಾವು ಜುಲೈ 14 ನಮ್ಮ ಲಿಫ್ಟ್ ಇರಿಗೇಷನ್ಗಳನ್ನು ನಾವು ಹೂವಾಡ, ಚಿಮ್ಮಲಿಗಿ, ಗುತ್ತಿಬಸವಣ್ಣ ಮತ್ತು ಆಲ್ಮಟ್ಟಿ, ಎಡಗೊತ್ತು, ಬರ ಇರತಕ್ಕಂಥ ಲಿಫ್ಟ್ ಇರಿಗೇಷನ್ಗಳನ್ನು ನೀರು ನಿರ್ವಹಣಾ ಸಲಹಾ ಸಮಿತಿಯಿಂದ ಹೊರಗಿಡಬೇಕು. ಮತ್ತು ಮಾಪೂರ್ ಬಂದಾಗ ರೈತ ಯಾವ ರೀತಿ ತನ್ನ ಹೊಲಕ್ಕೆ ತನ್ನ ಪಂಪ್ ಚಾಲು ಮಾಡಿ ನೀರು ತಗೋತಾನೆ, ಆ ರೀತಿ ಮಾಪೂರ್ ಬಂದ ಕೂಡಲೇ ಎಲ್ಲ ಪಂಪ್ಗಳು ಚಾಲುವಾಗಿ ಇದ್ದಷ್ಟು ನೀರು ರೈತರಿಗೆ ಉಪಯೋಗ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀವಿ. ಜುಲೈ 14 ಆ ನೀರು ನೀವು ಚಾಲೂ ಮಾಡಲಿಕ್ಕಂದ್ರೆ ಈ ಪಂಪ್ ಸೆಟ್ಗಳನ್ನು ಇವತ್ತು ನಮ್ಮ 2 ಮೋರ್ಚೆಯಲ್ಲಿ ಹಾಜರೈತಿ. ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಬಸವನ ಬಾಗೇವಾಡಿ ಮಂಡಳ ಇರ್ಬೋದು, ವಿಜಯಪುರ ಜಿಲ್ಲೆ ಇರ್ಬೋದು, ಹಾಗೆ ರೈತ ಸಂಘಟನೆಗಳಿರ್ಬೋದು, ಎಲ್ಲ ಸೇರಿ ನಾವು ಜುಲೈ 15 ಅಲ್ಲಿ ಇರ್ತಕ್ಕಂಥ ಕೃಷ್ಣಾ ಜಲಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಧರಣಿ ಕೈಗೊಳ್ತೀವಿ. ಮತ್ತು ಮುಂದೆ ಹೆಜ್ಜೆ ಇಟ್ಟು ಅಲ್ಲಿರ್ತಕ್ಕಂಥ ಪಂಪ್ಸೆಟ್ಗಳನ್ನು ಇವತ್ತು ಮುಳವಾಡ ಏತಿನವ್ರ ಪಂಪ್ಸೆಟ್ ಏನು ಬಳುತಿಗೆ ಐತಿ, ಹನುಮಾಪುರಕ್ಕೆ ಐತಿ, ಮಸೂತಿಗೆ ಐತಿ, ಆ ಎಲ್ಲ ಪಂಪ್ಗಳನ್ನು ನಾವೇ ಹೋಗಿ ರೈತರು ಚಾಲೂ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗೆ ಆಲಮಟ್ಟಿ, ಎಡದಂಡೆ, ಬಲದಂಡೆ ಇರ್ತಕ್ಕಂಥ ಪಂಪ್ಸೆಟ್ಗಳನ್ನು ಕೂಡ ಪ್ರಾರಂಭ ಮಾಡಿ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕಾಗಿ ಸರ್ಕಾರಕ್ಕೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀನಿ. ನಾವು ಬಂದು ಪಂಪ್ ಚಾಲೂ ಮಾಡುವಂಥ ಅವಶ್ಯಕತೆ ಬರಬಾರ್ದು. ನೀವಾಗೆ 5 ದಿವಸ ಟೈಮ್ ಕೊಟ್ಟಿವಿ. ನಿಮಗೆ 5 ದಿವಸದೊಳಗಾಗಿ ಆ ಪಂಪ್ಗಳನ್ನು ಚಾಲೂ ಮಾಡಿ ರೈತರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾಳ ಸ್ಪಷ್ಟವಾಗಿ, ವಿನಂತಿಪೂರ್ವಕವಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿಕೆ ಬಯಸ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.